ಬನ್ನಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮಾತಾಡ್ತಾ ಇದ್ದಾರೆ, ಅದರ ನೇರ ದೃಶ್ಯಗಳನ್ನು ನೋಡೋಣ. ಎಲ್ಲ ಪ್ರವಾಸಕ್ಕೆ ಹೋಗಿದ್ದಾರೆ. ಕೆಲವ್ರದ್ದು ಲೊಕೇಶನ್ ಸಿಗ್ತಾ ಇಲ್ಲ, ಕೆಲವ್ರದ್ದು ಲೊಕೇಶನ್ ಸಿಕ್ಕಿದೆ. ಸೊ 24/7 ಅದಕ್ಕೆ ನಾವೆಲ್ಲ ಗಮನ ಇಟ್ಕೊಂಡು ಮಾಡ್ತಾಯಿದ್ವಿ. ಸೊ ಇನ್ನು ನಿಖರವಾದಂಥ ಮಾಹಿತಿ ನಮಗೆ ಕೆಲವ್ರ ಬಗ್ಗೆ ಸಿಗ್ತಾ ಇಲ್ಲ. ಸೊ ಆ ನಂಬರ್ಸ್ನ ಡೀಟೇಲು ನಮ್ಮ ಪ್ರೆಸ್ ರಿಲೀಸ್ ಇದೆ, ಪ್ರೆಸ್ ರಿಲೀಸ್ ನಮಗೆ ಮಾಡಿಕೊಡ್ತೇವೆ. ಕೆಲವರಂತೂ ಲೈನಿಗೆ ಸಿಗ್ತಾ ಇರೋರಂತೂ ಫ್ಯಾಮಿಲಿಗೆ ಟಚ್ಚಲ್ಲಿದ್ದಾರೆ. ಸೊ ಕರ್ನಾಟಕದಿಂದ, ನಮ್ಮ ಕರ್ನಾಟಕ ಭವನಿಂದ ಮತ್ತು ಬೆಂಗಳೂರಿಂದ ಕೂಡ ಮತ್ತು ಸೆಂಟ್ರಲ್ ಮಿನಿಸ್ಟ್ರಿ ಜೊತೆ ಕೂಡ ಸಂಪರ್ಕದಲ್ಲಿದ್ದೇವೆ. ಆದಷ್ಟು ಜಲ್ದಿ ಎಲ್ಲರನ್ನೂ ಕೂಡ ಒಟ್ಟು ಮಾಡಿ ಕತ್ತರಿಸುವಂಥ ಕೆಲಸವನ್ನು ಒಗ್ಗಟ್ಟಿನಿಂದ ಮಾಡ್ತೀವಿ. ಸೊ ಯಾಕೆಂದರೆ ಇದು ಹೊರಗಡೆ ದೇಶದಲ್ಲಿರೋದ್ರಿಂದ ಇಂಡಿವಿಜುವಲ್ ಆಗಿ ನಾವು ಒಂದೊಂದು ರಾಜ್ಯದವರೇ ಸಪ್ರೇಟಾಗಿ ಆಪ್ರೇಟ್ ಮಾಡೋಕ್ಕಾಗಲ್ಲ. ಸೊ ಆದಷ್ಟು ನಮ್ಮ ಕನ್ನಡಿಗರನ್ನ, ಭಾರತೀಯರನ್ನ ರಕ್ಷಣೆ ಮಾಡಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ನಾವು ಮಾಡ್ತೇವೆ. ಇಬ್ಬರದಾಗಲೇ ನೀವು ಕೂಡ ಎಲ್ಲ ಮಾಧ್ಯಮದಲ್ಲಿ ತೋರಿಸಿದ್ದೀರಿ. ಗುಲ್ಬರ್ಗಾಕ್ಕೆ ಸಂಬಂಧಪಟ್ಟವರು ಅವರಿಗಾಗಲೇ ಸಂಪರ್ಕದಲ್ಲಿದ್ದಾರೆ. ಇಷ್ಟು ನೇಪಾಳ ವಿಚಾರ. ಸರ್, ರಾಹುಲ್ ಗಾಂಧಿ ಭೇಟಿಯಾಗಿದೆ. ಖಂಡಿತ ನಾನು ಬಂದ ಮೇಲೆ ನಮ್ಮ ನೇಪಾಳದಲ್ಲಿ ಕರ್ನಾಟಕವನ್ನು ಏನಪ್ಪ ಹೇಗಿದ್ಯಾ? ಆರಾಮಾಗಿ. ಈಗ ನಿನ್ನೇನೋ ಎಲ್ಲ ನೋಡ್ತಾ ಇದ್ದೀವಿ. ಸರಿಯಪ್ಪ. ಈಗ ನೀವು ನಾವು ದೈವಭಕ್ತರು, ನಿಮ್ಮ ಪ್ರಯತ್ನಗಳು ಫಲಿಸದೇ ಇರಬಹುದು, ಆದ ಪ್ರಾರ್ಥನೆ ಎಂದಿಗೂ ಸರ್. ಪ್ರಯತ್ನಗಳು ಫಲಿಸದೇ ಇರಬಹುದು, ಪ್ರಾರ್ಥನೆ ಮಾತ್ರ ಎಂದಿಗೂ ನಿಮ್ಮ ಸಕ್ಸಸ್ ಸರ್. ನಾವು ಬಚಾವ್ ಆಗಿ ಬಂದಿನಂದ್ರೆ ಹೇಳಕ್ಕೆ ಸಾಧ್ಯವಲ್ಲ ಸರ್. ನಮ್ಮ ಹತ್ರನೇ ನಮ್ಮಿಂದ ಒಂದು 10 ಮಿನಿಟ್ ಮೊದಲೇ 2 ಬಸ್ಗಳು ಮಿಸ್ಸಿಂಗ್ ಸರ್. 2 ಬಸ್ ನಮ್ಮೂರಿದ್ರ? 2 ಬಸ್ಸಲ್ಲಿ ಇಲ್ಲ ಸರ್, ವೆಸ್ಟ್ ಬೆಂಗಾಲ್ ಸರ್. ವೆಸ್ಟ್ ಬೆಂಗಾಲ್ ಅವರು. ಓಕೆ, ಆಯ್ತು. ಆಮೇಲೆ ಅಲ್ಲ, ಇನ್ನ ಒಂದಷ್ಟು ಜನ ಟೂರಿಸ್ಟು ಕರ್ನಾಟಕದಿಂದ ಬಂದವರು ಇನ್ನ ನಮ್ಗೆ ಲೊಕೇಶನ್ ಸಿಗ್ತಾ ಇಲ್ಲ ಅಂತ ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ನಾನು ಸರ್ಚ್ ಮಾಡ್ತಾ ಇದ್ದೀನಿ ಸರ್. ಕಟ್ಕೊಂಡು ಪೂರಾ ನಾನು 3 ದಿವಸ ಇಲ್ಲೇ ಇದ್ದೀನಿ ಸರ್. ಮೊದಲೇ ಕರ್ನಾಟಕದವ್ರು ನನಗೂ ಸಂಪರ್ಕಕ್ಕೆ ಯಾರು ಬಂದಿಲ್ಲ ಸರ್. ಸ್ವಲ್ಪ ನೀನು ಅಲ್ಲೇ ಇದ್ಕೊಂಡು ನೋಡು, ಆತರ ಬಡಕ್ ಹೋಗ್ಬೇಡ. ಹೆಂಗಿರೋ ಸೇಫ್ ಆಗಿದ್ಯಾ? ಓಕೆ, ಬಹಳ ಸಂತೋಷ. ನೋಡು, ಹೇಳ್ತಾ ಇದೆಯಾ, ನಾನು ಹೇಳ್ತಾ ಇದ್ದಕ್ಕೆ ನಮ್ಮ ಹುಡುಗ ಹೇಳ್ತಾ ಇದ್ದಾನೆ, ನಾನು ದೈವ ಭಕ್ತ, ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟಾ? ಪಕ್ಷ ಯಾವ್ದಾರು ಇರ್ಲಿ ಕಣಯ್ಯ, ನಾವು ನೀವೆಲ್ಲ ಕನ್ನಡಿಗರು. ನೋಡಿ, ಅವ್ರ ಪಕ್ಷ ಬೇರೆ ಇರ್ಬೋದಂತೆ. ಓಕೆ, ಆಯ್ತು. ನೀನು ಪಕ್ಷಕ್ಕೆ ನನ್ನ ಜೊತೆ ನನಗೆ ಕೈ ಜೋಡಿಸು ನೀನು ಅಷ್ಟೇ. ಓಕೆ ಓಕೆ, ಥ್ಯಾಂಕ್ ಯು. ಒಳ್ಳೇದಾಗಲಿ. ನಮಸ್ಕಾರ. ನೋಡಿ, ನಾನು ನನ್ನ ಶಿಷ್ಯ ಅಂತೆ, ನನ್ನ ಅಭಿಮಾನಿ ಅಂತೆ, ಆದರೆ ಪಾರ್ಟಿ ಬೇರೆ ಅಂತೆ. ಇರ್ಲಿ, ಕನ್ನಡದವರು, ತಪ್ಪೇನಿಲ್ಲ ಬಿಡಿ. ನೇರವಾಗಿ ಹೇಳ್ತಾ ಇದ್ದಾರಲ್ಲ. ಸೊ ನಾವು ಟ್ರೇಸ್ ಮಾಡ್ತಾ ಇದೀವಿ, ಎಲ್ಲರನ್ನೂ ಕೂಡ ಟ್ರೇಸ್ ಮಾಡ್ತಾ ಇದೀವಿ. ಬಟ್ ಇನ್ನೂ ಕೆಲವರು ಸಿಕ್ಕಿಲ್ಲ, ನೋಡೋಣ. ಯಾಕೆಂದರೆ ಭಾಳ ಜನ, ಸುಮಾರು ಇನ್ನು 17 ಜನದ್ದು ನಮಗೆ ಮಾಹಿತಿ ಸರಿಯಾಗಿ ಸಿಗ್ತಾ ಇಲ್ಲ. ಸೊ ಇಷ್ಟಿದೆ. ಖಂಡಿತ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ದೆ. ಏನೇನು ಮಾತಾಡಬೇಕು ಅವೆಲ್ಲ ನಮ್ಮ ರಾಜ್ಯದ ಹಿತಕ್ಕೆ, ರಾಷ್ಟ್ರದ ಹಿತಕ್ಕೆ, ಪಕ್ಷದ ಹಿತಕ್ಕೆ ಎಲ್ಲ ಕೂಡ ನಾವೆಲ್ಲ ಮಾತಾಡಿದ್ದೇವೆ. ತಮಿಳ್ನಾಡು ನಡೆದಂಥ ನಮ್ಮ ಮೀಟಿಂಗು, ನಾವು ಏನು ನಿರ್ಣಯ ಮಾಡಿದ್ದೇವೆ, ಏನು ವಿಚಾರ ತಿಳಿಸಿದ್ದೇವೆ, ಅದೆಲ್ಲ ಕೂಡ ಚರ್ಚೆ ಮಾಡಿದ್ದೇವೆ. ಸೊ ಆಮೇಲೆ ಅವರು ಈಗ ಸದ್ಯಕ್ಕೆ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಒಂದು ಗಿಗ್ ವರ್ಕರ್ಸ್ದು ಕಾನ್ಫರೆನ್ಸ್ ಮಾಡಬೇಕು ಅಂತ ಇದ್ದೀವಿ, ಲೇಬರ್ ಸಂಬಂಧಪಟ್ಟಂತೆ. ಅದಕ್ಕೆ ಒಂದು ಚರ್ಚೆ ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡ್ತೀವಿ ಆದಷ್ಟು ಜಲ್ದಿ. ಅದಕ್ಕೊಂದು ನಮ್ಮ ಬಿಲ್ ಮಾಡಿದ್ದೇವೆ, ಅದರಿಂದ ಜನಕ್ಕೆ ಅನುಕೂಲ ಆಗಬೇಕು. ಅದಕ್ಕೆ ಸಲಹೆಗಳೆಲ್ಲ ಕೊಟ್ಟಿದ್ದಾರೆ ಅವರು. ಇಡೀ ರಾಷ್ಟ್ರ ಮಟ್ಟದಲ್ಲಿ ಅವರು ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನಾವು ಒಂದು ತೀರ್ಮಾನ ಮಾಡ್ತೇವೆ. ಆಮೇಲೆ ಎಜುಕೇಷನ್ ಪಾಲಿಸಿ ಬಗ್ಗೆ
ಈ ಸ್ಕೂಲು ಎಜುಕೇಷನ್ನು ಎಕ್ಸಾಮಿನೇಷನ್ನು ಯಾವ ರೀತಿ ಮಾಡಬೇಕು, ಫೀಸ್ ಸ್ಟ್ರಕ್ಚರ್ ಏನು ಅಂಥೇಳಿ ಮೊನ್ನೆ ನಮ್ಮ ವರ್ಕಿಂಗ್ ಕಮಿಟಿಲಿ ನಮ್ಮ ಎಲ್ಲ ರಾಜ್ಯದ 4 ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಅವರು ನಮಗೆ ಸಲಹೆನ ಕೊಟ್ಟಿದ್ದು. ಸೊ ಅದಕ್ಕೆ ನಾನು ಕ್ಯಾಬಿನೆಟ್ ಸಬ್ ಕಮಿಟಿ ಕೂಡ ಮಾಡಿದ್ದೀನಿ. ನಮ್ಮ ಖಾದರ್ ಅವರ ಅಧ್ಯಕ್ಷತೆಯಲ್ಲಿ ಮೇಜರ್ ಎಜುಕೇಷನ್ನು, ಪ್ರೈಮರಿ ಎಜುಕೇಷನ್ನು, ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಇನ್ನೊಬ್ಬರು 4 ಜನ ಸೇರಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಕೂಡ ಫಾರ್ಮ್ ಮಾಡಿದ್ದೀನಿ. ಅವರು ಟೀಮ್ ಎಕ್ಸ್ಪರ್ಟ್ಸ್ ಎಲ್ಲ ತೆಗೆದುಕೊಂಡು ಯಾವ ರೀತಿ ಫೀಸ್ ದುಬಾರಿ ಆಗಬಾರ್ದು, ಸೊ ಒಳ್ಳೆ ಟ್ರಾನ್ಸ್ಪರೆಂಟಾಗಿ ಎಕ್ಸಾಮಿನೇಷನ್ ನಡಿಬೇಕು. ಈಗಾಗಲೇ ನಾನು ಪ್ರಿಯಾಂಕ್ ಎಲ್ಲ ಕರೆದು ನಮ್ಮ ಆಫೀಸರ್ಸ್ಗೆಲ್ಲ ಎಲ್ಲೆಲ್ಲಿ ಎಕ್ಸಾಮ್ ನಡೀತದೆ ಅಲ್ಲೆಲ್ಲ ಲೀಕೇಜ್ ಬಗ್ಗೆ ಎಲ್ಲ ಕಂಪ್ಲೀಟ್ ಆಲ್ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಬಟ್ ಇನ್ನೊಂದು ನ್ಯಾಷನಲ್ ಲೆವೆಲಲ್ಲೇ ಅವರು ಏನಾರು ಮಾಡಲಿ, ನಾವು ನಮ್ಮ ರಾಜ್ಯಗಳಲ್ಲಿ ನಮ್ಮ ಸುಭದ್ರಗೆ ಯಾವ ರೀತಿ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ಸೊ ಅದು ಕೂಡ ಅವ್ರಿಗೆ ನಮ್ಮ ವರ್ಕಿಂಗ್ ಕಮಿಟಿಲಿ ನಮಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು ಇಬ್ಬರು ಸೇರಿ ಡೈರೆಕ್ಷನ್ ಕೊಟ್ಟಿದ್ದರು. ಅದು ಕೂಡ ನಾನು ಅಟೆಂಡ್ ಮಾಡಿದ್ದೀನಿ. ಸರ್, ಪ್ರಮುಖವಾಗಿ ನಾಗೇಂದ್ರ ಅವ್ರ ವಿಚಾರ ಚರ್ಚೆ ಆಗ್ತದೆ ಸರ್. ಇವತ್ತು ಕೊಡ್ತಾರೆ, ನಿನ್ನೆ ಕೊಡ್ತಾರೆ ಅಂತ ರಾಜೀನಾಮೆ ಪಾರ್ಟಿ ಅವರು ಪಾರ್ಟಿಗೆ ವೆರಿ ಲಾಯಲ್ ಕಾಂಗ್ರೆಸ್ ಲೀಡ್ರು. ನಮ್ಮ ಪಕ್ಷಕ್ಕೆ ಆತ ಒಂದು ದೊಡ್ಡ ಆಸ್ತಿ. 4 ಬಾರಿ ಅಸೆಂಬ್ಲಿ ಗೆದ್ದಿದ್ದಾರೆ. ಅವ್ರದ್ದೇನು ತಪ್ಪಿಲ್ಲ ಅನ್ನೋದು ನಮಗೆಲ್ಲ ಗೊತ್ತಿದೆ. ಆದರೆ BJPಯವರು ರಾಜಕಾರಣ ಮಾಡ್ತಾ ಇದ್ದಾರೆ. ಪಕ್ಷದ ಹಿತಕ್ಕೆ ಎಲ್ಲದಕ್ಕೂ ತ್ಯಾಗ ಕೂಡ ಅವರು ಸಿದ್ಧರಾಗಿದ್ದಾರೆ. ಅದು ಅವತ್ತೇ ನಮ್ಗೆ ಹೇಳಿದ್ದಾರೆ, ಹಿಂದಿನೂ ಕೂಡ ಮಾಡಿದ್ದಾರೆ. ನಾವು ಪಕ್ಷ ನೋಡಿ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತೀವಿ. ಸರ್, ಇವತ್ತು ಚರ್ಚೆ ಆಯಿತು. ಈಗೇನಿಲ್ಲ, ಕೆಲವು ವಾಸ್ತವಾಂಶ ಏನು ನಡೆದಿದೆ ಅಂತ ಹೇಳಿದ್ದೇನೆ. ನಾನು ಇವೆಲ್ಲ ವಿವರಣೆಯನ್ನು ಮಾಡಿದ್ದೇನೆ. ಅವರೆಲ್ಲ ಮತ್ತಿನ್ನು ನಾನು ಕೆಲವ್ರ ಹತ್ರ ಎಲ್ಲ ಮಾತಾಡ್ತೀನಿ ನಾನು. ಸರ್, ಈಗ ಮಹಿಳಾ ಮಂತ್ರಿಗಳನ್ನು ಕೂಡ ಮಾಡಿ ಅನ್ನೋದ್ರ ಬಗ್ಗೆ ಚರ್ಚೆ ಇದೆ, ತುಂಬ ತಡ. ಖಂಡಿತ ಮಾಡಲೇಬೇಕು, ಆದ್ಯತೆ ಕೊಡ್ತೀವಿ, ಮಾಡ್ತೀವಿ. ಅದು ಕೂಡ ಚರ್ಚೆ ಮಾಡ್ತೀವಿ. ಸೆಷನ್ ಆದ ಬಳಿಕ ಅಂತ ಹೇಳಿದ್ರಿ, ಸೆಷನ್ ಆದ ಬಳಿಕ ಅಂತ. ಈಗ ಅಧಿವೇಶನ ಮುಗ್ದಾಗಿದೆ. ಆಯಿತು, ಈಗಿನ ಸ್ವಲ್ಪ ಉಸಿರಾಡೋಕ್ಕೂ ಟೈಮ್ ಬೇಕಲ್ಲ. ಹಿಂಗಿಂದ ಹಿಂಗೆ ಬರೋಕಂಟ ನತ್ತಿ ಹೋಗ್ಬೇಕಲ್ಲಪ್ಪ ಉಸಿರು. ಅಲ್ಲ, ಇದು ನಾಗೇಂದ್ರ ಅವ್ರ ಪ್ರಕರಣ ಯಾವಾಗ ಸಾಲ್ವ್ ಆಗುತ್ತೆ? ಪ್ರಕರಣ ಇಲ್ಲ ರೀ, ಪ್ರಕರಣ ಇಲ್ಲ. ಪ್ರಕರಣ BJPಯವ್ರ ಪ್ರಕರಣ ಅಷ್ಟೇ. ರಾಜೀನಾಮೆ ವಿಪಕ್ಷಗಳು ಒತ್ತಡಕ್ಕೆ ಎನ್ ಇಶ್ಯೂ ವಿತೌಟ್ ಎನ್ ಇಶ್ಯೂ. ಇಟ್ ಇಸ್ ಎನ್ ಇಶ್ಯೂ ವಿತೌಟ್ ಎನ್ ಇಶ್ಯೂ. ವಿಪಕ್ಷಗಳ ಒತ್ತಡಕ್ಕೆ ಸರ್ಕಾರ ಮಣಿತಾ ಇದೆಯಂತ. ಈಗ ಮಣಿಯಂಥ ಸಂದರ್ಭ ಏನೂ ಅವಶ್ಯಕತೆ ಬರಲಿಲ್ಲ. ನಾವು ಅದನ್ನು ಎಲ್ಲರಿಗೂ ಗೊತ್ತಾಗಿದೆ, ಮಂದಟ್ಟು ಮಾಡ್ತೀವಿ ಏನಿದೆ ಅಂತ ಅಂದ್ಬಿಟ್ಟೆಲ್ಲ ಮಂದಟ್ಟು. ಈಗ ಸೆಂಟ್ರಲ್ ಮಿನಿಸ್ಟರ್ಸು ಮೇಲೆ ಇಲ್ವಾ ಕೇಸು? ಬೇರೆ ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಇಲ್ವಾ? ಮಂತ್ರಿಗಳ ಮೇಲೆ ಕೇಸ್ ಇಲ್ವಾ? ಇವ್ರ ಮೇಲೆ ಇಲ್ಲದೆ ಏನಾದ್ರು ಕೇಸ್ ಇದ್ದು ನಡೀತಾ ಇದ್ರೆ ಪರಲ್ಲ. ಏನು ಇಲ್ಲದೆ ಹೋದ ಕೇಸ್ನ ಹಾಕೋರೆ. 89 ಕೋಟಿ ಸೀಸ್ ಮಾಡವ್ರೆ. ಅವನ ಹತ್ರ ₹1 ಸೀಸ್ ಮಾಡಿಲ್ಲ. ಅವ್ನ ದಾಖಲಿಲ್ಲ, ಎಲ್ಲೂ ಒಂದು ಪೇಪರ್ ಇಲ್ಲ, ಯಾವುದಕ್ಕೂ ಒಂದು ಆರ್ಡ್ರ್ ಇಲ್ಲ. ಸುಮ್ಮನೆ ಪಾಪ ಒಬ್ಬ ಅವ್ರ ಲೀಡ್ರನ್ನ ಸೋಲಿಸ್ಬಿಟ್ರು ಅಂತೇಳಿ ಸುಮಾರು 17 ಸೀಟ್ ಗೆದ್ದಿದ್ದೀವಿ ಅಂದ್ಬಿಟ್ಟು ST ಸೀಟ್ಸ್ ಎಲ್ಲ ನಾವೇ ಗೆದ್ದು ಬಿಟ್ಟಿದ್ದೀವಿ ಅಂತ ಪಾಪ ಅವ್ರ ಕೈಲಿ BJPಯವರು ತಡ್ಕೋಕ್ಕಾಗ್ತಾಯಿಲ್ಲ. ಅದಕ್ಕೆ ಏನೋ ಒಂದು ಫುಟ್ ಪ್ರಿಂಟ್ ಮಾಡೋ ಅಂತ ಪ್ರಯತ್ನ ಮಾಡ್ತಾರೆ. ಅದೇನೋ ಅನುಕೂಲ ಆಗುತ್ತೆ. ಸರ್, ಸ್ಟಾರ್ಟಿಂಗ್ ಸರ್, ಅವರು ಪಾದಯಾತ್ರೆ ಹಮ್ಮಿಕೊಳ್ತಾ ಇದ್ರೆ ಅದ್ರ ಒಳಗಡೆನೆ ತೀರ್ಮಾನ ಆಗುತ್ತಾ ಹೇಗೆ? ನನಗದು ಗೊತ್ತಿಲ್ಲ. ಮಾಡಿ ಯಾವುದೇ ಪಾದಯಾತ್ರೆ ಮಾಡೋದನ್ನು ಬೇಡನಕ್ಕಾಗ್ತದೆ. ಬಟ್ ಏನಪ್ಪ ಅಂದರೆ ಅಸೆಂಬ್ಲಿಲಿ ಒಂದು ಕ್ವಶನ್ನು, ಒಂದು ನೋಟಿಸ್ ಕೊಟ್ಟು ಚರ್ಚೆ ಮಾಡಿ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳೋಷ್ಟು ಸೌಜನ್ಯ BJPಯವ್ರಿಗೆ, NDA ಅವ್ರಿಗೆ ಇರಲಿಲ್ಲ, ದಳದವ್ರಿಗೆ ಇರಲಿಲ್ಲ. ಸುಮ್ಮನೆ ನಿಂತ್ಕೊಳ್ತಾರೆ. ಆಮೇಲೆ ಕೊನೆ ದಿನ ಬಾವಿಗೆ ಹೋದರು. ನೋಟಿಸ್ ಕೊಟ್ಟು ಹೇಳ್ಬೇಕಾದ್ರೆ ಏನೇನು ಬೇಕಾದ್ರೆ ನಾವು ಹೇಳೋದು ಒಪ್ಕೋಬೇಕು ಅಂತ ಏನಿಲ್ಲ, ವಿರೋಧ ಮಾಡಲಿ. ಬಟ್ ಅವರ ನುಡಿ ಮುತ್ತುಗಳನ್ನ ನೋಡ್ಬೋದಾಯ್ತಲ್ಲ. ನಮ್ಮ ನುಡಿ ಮುತ್ತು ಕೇಳಬೇಕಾಯ್ತಲ್ಲ ಅವರು. ನಾನು ಪಟ್ಟಿ ಓದ್ಬೋದಾಯ್ತಲ್ಲ. ಅವ್ರ ಹಗರಣಗಳು ಬೇರೆ ಬೇರೆ ಹಗರಣ, ಬೋವಿ ಹಗರಣ ಇರ್ಬೋದು, ಬೇರೆ ಬೇರೆ ಹಗರಣಗಳೆಲ್ಲ ನಾನು ಅದೆಲ್ಲ ಓದಬೇಕಾಯ್ತಲ್ಲ. ಅದು ಅವ್ರಿಗೆಲ್ಲ ಭಯ ಬಂದ್ಬಿಟ್ಟು ಅದನ್ನು ಅಸೆಂಬ್ಲಿ ನಡೀಬಾರ್ದು ಅಂತ ಗಲಾಟೆ ಮಾಡ್ಕೊಂಡು ಹೋದರು. ರಾಹುಲ್ ಗಾಂಧಿ ಅವರ ಭೇಟಿ ಸಮಯದಲ್ಲಿ ನಾಗೇಂದ್ರ ವಿಚಾರ ಚರ್ಚೆ ಇದೆ ಸರ್. ನನ್ನ ಪಕ್ಷಕ್ಕೆ ಏನೇನು ಬೇಕೋ ಎಲ್ಲ ಚರ್ಚೆ ಮಾಡಿರ್ತೀನಿ. ನಿಮ್ಮನ್ನು ಹೆಂಗೆ ನಾವು ವಿಶ್ವಾಸಕ್ಕೆ ತಗೋಬೇಕು ಅಂತ. ವಿಶೇಷ ಪ್ರಕರಣ ಅಲ್ವಾ? ಹಾಗಾಗಿ ಸರ್, ಇದು ಪಾಲಕ್ಕಾಡ್ ವಿಚಾರ ಸರ್. ಪಾಲಕ್ಕಾಡ್ ವಿಚಾರ ಮಂಗಳೂರು. So today I came to meet my advocates about to have on this Nepal. ನಾಗೇಂದ್ರ ತ್ಯಾಗಕ್ಕೆ ಸಿದ್ಧರಿದ್ದಾರೆ ಅನ್ನುವಂಥ ಮಾತನ್ನು DK ಶಿವಕುಮಾರ್ ಹೇಳಿದರು. ಹಿಂದೂ ಕೂಡ ಹೇಳಿದ್ದಾರೆ, ಹಿಂದೂ ಕೂಡ ಕೊಟ್ಟಿದ್ರು ಅವರು.
ಯಾವುದೇ ತ್ಯಾಗಕ್ಕೂ ಸಿದ್ಧರಿದ್ದಾರೆ. ಅಂದರೆ ಏನಾದರೂ ಅವರು ರಿಸೈನ್ ಮಾಡುವಂಥ ಕಾಲ ಸನ್ನಿಹಿತವಾಗಿದೆ ಅನ್ನುವಂಥ ಸುಳಿವನ್ನು ಕೊಟ್ಟರ ಮುಖ್ಯಮಂತ್ರಿಗಳು. ಅವ್ರದ್ದು ಯಾವುದೇ ಇಶ್ಯೂ ಇಲ್ಲ, ಇಶ್ಯೂ ಇರೋದೆಲ್ಲ ಬಿ ಜೆ ಪಿದೇನೆ. ಇಶ್ಯೂ ವಿದೌಟ್ ಇಶ್ಯೂ ಅನ್ನುವಂಥ ಮಾತನ್ನು ಹೇಳಿದರು. ಇಲ್ಲ ಒಂದು ಕಡೆಗೆ ಎಸ್ ಟಿ ಲೀಡರ್ಗಳು ಸಾಲಾಗಿ ಗೆದ್ದಿರುವಂಥದ್ದನ್ನು ಬಿ ಜೆ ಪಿ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಹಾಗಾಗಿ ಬಿ ಜೆ ಪಿ ಇದನ್ನೆಲ್ಲ ಮಾಡ್ತಾಯಿದೆ. ಪಾದಯಾತ್ರೆ ಮಾಡ್ತಾರವರು ಅಂತಂದ್ರೆ ನಾವು ಬೇಡ ಅನ್ನೋಕ್ಕೆ ಸಾಧ್ಯನಾ? ಮಾಡ್ಕೊಳ್ಳಿ ಪಾದಯಾತ್ರೆನ ಅಂತಾರೆ ಡಿ ಕೆ ಶಿವಕುಮಾರ್. ಇನ್ನು ನಾಗೇಂದ್ರ ಕೂಡ ದೆಹಲಿಯಲ್ಲಿದ್ದಾರೆ. ಎಲ್ಲ ಕೇಸ್ಗಳ ಫೈಲ್ ಹಿಡ್ಕೊಂಡೇ ಬಂದಿದ್ದಾರೆ. ತಮ್ಮ ವಿರುದ್ಧ ದಾಖಲಾದಂಥ ಕೇಸುಗಳು, ರಾಮುಲು ವಿರುದ್ಧ ಇರುವಂಥ ಕೇಸುಗಳು ಯಾವ್ಯಾವುದು, ರೆಡ್ಡಿ ವಿರುದ್ಧ ಇರುವಂಥ ಕೇಸುಗಳು ಯಾವ್ಯಾವ ಕೇಸುಗಳು ಯಾವ್ಯಾವ ಹಂತದಲ್ಲಿವೆ, ಎಲ್ಲ ಕೇಸ್ಗಳ ಫೈಲ್ ಹಿಡ್ಕೊಂಡೇ ನಾಗೇಂದ್ರ ಬಂದಿದ್ದಾರೆ ದೆಹಲಿಗೆ. ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ಮಾತುಗಳ ನಡುವೆನೇ ನಾಗೇಂದ್ರ ವಿತ್ ಫೈಲ್ಸ್ ಬಂದಿರೋದು ಬಹಳ ಕುತೂಹಲ ಕೆರಳಿಸಿದೆ. ಎಲ್ಲ ವಿವರಗಳು, ಅವ್ರ ಕೇಸ್ಗಳೇನು, ಅವ್ರ ಕೇಸ್ಗಳು ಯಾವ ಹಂತಕ್ಕೆ ಬಂದಿವೆ, ಏನು ಎತ್ತ, ಬಿ ಜೆ ಪಿ ನಾಯಕರ ಮೇಲಿರುವಂಥ ಕೇಸ್ಗಳು ಯಾವ್ಯಾವು, ರೆಡ್ಡಿ ಅವ್ರ ಮೇಲೆ ಯಾವುದಿದೆ, ರಾಮುಲು ಮೇಲೆ ಯಾವುದಿದೆ, ಅದೆಲ್ಲದರ ವಿವರಗಳನ್ನು ಕೂಡ ಇಟ್ಕೊಂಡು ಬಂದಿದ್ದಾರೆ ಅವರು.